ಬಿಜೆಪಿಗರಿಗೆ ತನಿಖೆ ಬಗ್ಗೆ ಆಕ್ಷೇಪ ಇಲ್ಲ, ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ತನಿಖೆ ನಡೀತಿದೆ ಅನ್ನೋ ವಿಚಾರಕ್ಕೆ ಆಕ್ಷೇಪನಾ? ನನ್ನ ಮಾತುಗಳನ್ನು ಹೇಳ್ತೀನಿ. ನಮಸ್ಕಾರ. ಸರಿ, ಇನ್ನೊಂದೆರಡು ಪ್ರಶ್ನೆ. ನನ್ನ ಧ್ವನಿ ತಲುಪ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ತನಿಖೆ ನಡೀತಿದೆ ಅನ್ನೋ ಕಾರಣಕ್ಕೆ ಏನಾದ್ರೂ ಅಪನಂಬಿಕೆ ಇದೆಯಾ? ತನಿಖೆ ಮಾಡ್ತಿರೋದಕ್ಕೂ ನಮ್ಗೇನು ಆಕ್ಷೇಪ ಅಂತ ಅಲ್ಲ, ಮಾಡ್ಲಿ, ಪಾರದರ್ಶಕವಾಗಿ ಮಾಡ್ಲಿ, ಯಾರು ಅದ್ರಲ್ಲಿ. ಆದ್ರೆ ನಾನ್ ಹೇಳ್ತಿರೋದು ಈಸ್ ಓನ್ಲಿ ಟ್ರೈಂಗ್ ಟು ನೋಡಿ, ನಾವು ಇವರ ಉದ್ದೇಶಗಳು ತನಿಖೆ ಇವತ್ತು ನೋಡಿ ಇಷ್ಟು ಚರ್ಚೆ ಆಗಿರುವಂತ ವಿಚಾರ. ಈಗ ತನಿಖೆ ಆಗ್ಬೇಕಾಗಿದೆ, ಇದು ಮುಂದಕ್ಕೆ ಹೋಗಿದೆ, ತನಿಖೆ ಆಗ್ಲಿ. ಆದರೆ ಇವ್ರ ನಿಜವಾದ ಉದ್ದೇಶಗಳು, ಒಳ್ಳೆ ಉದ್ದೇಶಗಳು, ಸದುದ್ದೇಶಗಳು ಇಲ್ಲ ಅನ್ನೋಂಥದ್ದು ಎಲ್ಲ ಒಂದ್ ಕಡೆ ಅನುಮಾನಗಳು ಎದ್ದು ಕಾಣ್ತಿರುವಂತದ್ದಿದೆ, ಅನುಮಾನಗಳು ಕಾಡ್ತಿರುವಂತದ್ದಿದೆ. ಆದ್ರೆ ಇವತ್ತು ಯಾಕೆಂದ್ರೆ ಅಮಾಯಕ ವ್ಯಕ್ತಿಗಳು ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅಂತ ಬೇರೆ ಬೇರೆಯವರೆಲ್ಲ ಈ ಆಪಾದನೆಗಳಿದೆಯಲ್ಲ, ಇದಕ್ಕೆಲ್ಲ ತೆರೆ ಎಳಿಬೇಕು ಅಂದ್ರೆ, ಸ್ಪಷ್ಟತೆ ಕೊಡಬೇಕು ಅಂದ್ರೆ, ಇವತ್ತೇನು ಆಪಾದನೆಗಳಾಗಿದೆ ಇದಕ್ಕೆ ಸ್ಪಷ್ಟತೆ ಕೊಡಬೇಕಂದ್ರೆ SIT ತನಿಖೆ ಆಗ್ಲಿ, ಬಹಳ ಸ್ಪಷ್ಟವಾಗಿ ವರದಿ ಬರಲಿ, ತನಿಖೆ ಆಗ್ಲಿ. ನೀವ್ ಹೇಳ್ದಾಗೇನೆ ತನಿಖೆ ಆಗೋತಾನೆ ನಾವೇ ಒಂದು ಹೊಸ ಇನ್ವೆಸ್ಟಿಗೇಷನ್ ಹೇಳೋದು ಸರಿ ಇರಲ್ಲ. ಹಾಗಾಗಿ ಇನ್ವೆಸ್ಟಿಗೇಷನ್ ಆಗ್ಲಿ. ಆದ್ರೆ SIT ತನಿಖೆ ಆಗ್ಲಿ, ಆದ್ರೆ ಏನೂ ಕೂಡ ಯಾರ್ದು ತಪ್ಪು, ಈಗೇನು ಆರೋಪ ಬರ್ತಿದೆ ಅವ್ರು ಯಾರು ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವರೇ ಜಜ್ಮೆಂಟ್ ಕೊಟ್ಬಿಟ್ರು. ಇದನ್ನ ಗಮನಿಸಿದಾಗ ಜನರ ಮನಸ್ಸಿನಲ್ಲಿ ಅನುಮಾನ ಬರಲ್ವಾ? ಬಿಜೆಪಿ ಹೆಂಗೆ, ಅದರಲ್ಲೂ ಯಡಿಯೂರಪ್ಪನವರಂತ ಹಿರಿಯರು ಈಗಲೇ ಜಜ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರಲ್ವಾ? ನಾವು ನೋಡಿ, ಸರ್ಕಾರದಲ್ಲಿದ್ದವರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನೋಡಿ, ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಹಾಕಿರೋದ್ನೇನು ಅಂದ್ರೆ, ಈವನ್ ತನಿಖೆ ನಾವು ಸರ್ಕಾರದಲ್ಲಿರೋರಲ್ಲ ಸ್ಮಿತಾ ಅವರೇ, ನಾವು ಪ್ರತಿಪಕ್ಷದಲ್ಲಿ ಇರುವಂತರು. ಆ ನಂಬಿಕೆ ಏನಿತ್ತು, ಒಂದು ಪುಣ್ಯ ಸ್ಥಳದಲ್ಲಿ ಇರುವಂತ ಧರ್ಮಾಧಿಕಾರಿಗಳ ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಮೇಲೆ ಆಪಾದನೆ ಮಾಡ್ತಿರುವಂತ ನಂಬಿಕೆನಲ್ಲಿ ಹಿರಿಯರಾಗಿರುವಂತ ಯಡಿಯೂರಪ್ಪನವರು ಅಂತ ತಪ್ಪು ಅವರುಗಳಿಂದ ಆಗಿರಲ್ಲ ಅನ್ನೋಂತ ಭಾವನೆನಲ್ಲಿ ಹೇಳಿದ್ದಾರೆ ಹೊರತು, ತನಿಖೆ ಮಾಡ್ತಿರೋದು ಇವತ್ತು ಸರ್ಕಾರ, ಅಧಿಕಾರದಲ್ಲಿರೋರು. ಇವರು ರಾಮೇಶ್ವರಂ ಕೆಫೆನಲ್ಲಿ ಆದಾಗ ಬಾಂಬ್ ಬ್ಲಾಸ್ಟ್ ಆಗಿದಾಗ ಏನ್ ಹೇಳಿದ್ರು, ಅವರಲ್ಲಿರುವಂತ ಬಿಸ್ನೆಸ್ ರೈವಲರಿಗಳು ಅಲ್ಲೇನೋ ಇದಾಗಿಲ್ಲ ಅಂತದ್, ಯಾರು ಭಯೋತ್ಪಾದಕರಲ್ಲ, ಅವ್ರೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ರು ಯಾರು? ಇದೇ ಸರ್ಕಾರದವರು. ಇದೇ ಕುಕ್ಕರ್ ಬಾಂಬ್ ಹೇಳಿದಾಗ್ಲೂ ಏನ್ ಹೇಳೋರು, ನಮ್ಮ ಬ್ರದರ್ಸ್ಗಳು ಅಂತ ಹೇಳೋರು. ಈ ರೀತಿ ಆಪಾದನೆಗಳನ್ನ ಮುಚ್ಚಾಕೊಳ್ಳುವಂಥದ್ದು ಸರ್ಕಾರದಲ್ಲಿರುವಂತಹ ಗೃಹ ಸಚಿವರುಗಳಿಂದ ಹಿಡಿದು, ಎಲ್ಲಿ ಟಾಯ್ಲೆಟ್ ನಲ್ಲಿ ಪುತ್ತೂರಿನಲ್ಲಿ, ಇನ್ನೊಂದು ಕಡೆ ಅಲ್ಲಿ ಟಾಯ್ಲೆಟ್ ರೆಕಾರ್ಡಿಂಗ್, ಇನ್ನೊಂದು ಒಂದೇ ಅಲ್ಲರಿ, 106 ಕೇಸು. ಯಾರು ಕೊಲೆಗಳಾದಾಗ, ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ್ಲೂ ಇದೇ ಹೇಳೋರು, ಎಲ್ಲ ಪೊಲೀಸ್ ಸ್ಟೇಷನ್ ಸುಟ್ಟಾದಾಗ್ಲೂ ಇದೇ ಸರ್ಕಾರದವರು ಇವ್ರನ್ನ ಮುಚ್ಚಾಕುವಂತ ಕೆಲಸಗಳು ಮಾಡೋವಂಥವ್ರು. ನಾವು ಇವೀಗಲ್ಲ, ನಾವು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಕಾನೂನಿಗಾಗಿ ತಲೆ ತಗ್ಸುವಂತವ್ರು, ಗೌರವಿಸುವಂತವ್ರು. ಯಾರೇ ಇರಲಿ, ಏನೇ ಇರಲಿ, ಲಾ ಆಫ್ ದ ಲ್ಯಾಂಡ್ ಇಸ್ ಎಬೋ ಎವ್ರಿಬಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವೇನು ಸರ್ಕಾರದಲ್ಲಿ ಇರೋರಲ್ಲ. ಆದ್ರೆ ಇವ್ರು ಸರ್ಕಾರದಲ್ಲಿದ್ದವರು, ಇವರೇ ಜಡ್ಜ್ಮೆಂಟ್ ತನಿಖೆ ಆಗೋ ಮುಂಚೆನೆ ಹೇಳ್ತಿದ್ದವ್ರು ಯಾರು? ಇವರೇ. ನಿಮ್ಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು. ನೀವೇ ರಿಪ್ಲೈ ಮಾಡಿ ಅವ್ರ ಹೇಳಿಕೆಗಳನ್ನ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು, ಇವ್ರ ಹೇಳಿಕೆಗಳನ್ನೆಲ್ಲ ದಯವಿಟ್ಟು ನೀವು ಪ್ಲೇ ಮಾಡಿ. ನೀವು ಹೇಳೋದಕ್ಕಿಂತ ಅವ್ರ ಸ್ಟೇಟ್ಮೆಂಟ್ಗಳು ಪ್ಲೇ ಮಾಡಿ. ನಮ್ಮಲ್ಲಿ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ನಾವು ಯಾವತ್ತಿಂತ ಹೇಳಿಕೆ ಕೊಟ್ಟಿದ್ರೆ ನೀವು ಹೇಳಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮಾತುಗಳು. ಬಿಜೆಪಿ ಪಕ್ಷಕ್ಕಾಗ್ಲಿ, ವೈಯಕ್ತಿಕವಾಗಿ ತಮಗಾಗ್ಲಿ SIT ತನಿಖೆ ಬಗ್ಗೆ ಆಕ್ಷೇಪವೇ ಇಲ್ಲ, ಆದರೆ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನ ಇದೆ. ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಕರಣಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಿದ್ದಾರೆ? ತಮ್ಮ ಇತರೆ ಹುಳುಕುಗಳನ್ನ ಮುಚ್ಚಾಕೊಳ್ಳೋ ಪ್ರಯತ್ನ ಏನಾದ್ರೂ ಸರ್ಕಾರ ಮಾಡ್ತಿದ್ಯಾ? ಹಾಗೆ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಇದೆ, ಈ ವಿಚಾರದಲ್ಲೂ ಕೂಡ ಅಂಥದ್ದೇ ನಿಲುವೇನಾದ್ರೂ ಸರ್ಕಾರ ತಾಳೋ ಪ್ರಯತ್ನ ಮಾಡ್ತಿದ್ಯಾ? ಇದ್ರ ಬಗ್ಗೆ ಆಕ್ಷೇಪಗಳಿದೆಯಾ ಹೊರತು SIT ತನಿಖೆಗಾಗ್ಲಿ, ಅದರ ಮೇಲ್ವಿಚಾರಣೆಗಾಗ್ಲಿ ಯಾವುದೇ ರೀತಿ ಆಕ್ಷೇಪ ಬಿಜೆಪಿ ಪಕ್ಷಕ್ಕೆ ಇಲ್ಲ ಅನ್ನೋದು ಹಾಲಿ ಶಾಸಕರು, ಮಾಜಿ DCM ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಅಭಿಪ್ರಾಯ. ಬಿಜೆಪಿಗರಿಗೆ ತನಿಖೆ ಬಗ್ಗೆ ಆಕ್ಷೇಪ ಇಲ್ಲ, ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ತನಿಖೆ ನಡೀತಿದೆ ಅನ್ನೋ ವಿಚಾರಕ್ಕೆ ಆಕ್ಷೇಪನಾ? ನನ್ನ ಮಾತುಗಳನ್ನು ಹೇಳ್ತೀನಿ. ನಮಸ್ಕಾರ. ಸರಿ, ಇನ್ನೊಂದೆರಡು ಪ್ರಶ್ನೆ. ನನ್ನ ಧ್ವನಿ ತಲುಪ್ತಾ ಇದ್ರೆ
ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ತನಿಖೆ ನಡೀತಿದೆ ಅನ್ನೋ ಕಾರಣಕ್ಕೆ ಏನಾದ್ರೂ ಅವರು ಅಪನಂಬಿಕೆ ಇದೆಯಾ? ತನಿಖೆ ಮಾಡ್ತಿರೋದಕ್ಕೂ ನಮ್ಗೇನು ಆಕ್ಷೇಪ ಅಂತ ಅಲ್ಲ, ಮಾಡ್ಲಿ, ಪಾರದರ್ಶಕವಾಗಿ ಮಾಡ್ಲಿ, ಯಾರು ಅದ್ರಲ್ಲಿ. ಆದ್ರೆ ನಾನ್ ಹೇಳ್ತಿರೋದು ಈಸ್ ಓನ್ಲಿ ಟ್ರೈಂಗ್ ಟು ನೋಡಿ, ನಾವು ಇವರ ಉದ್ದೇಶಗಳು ತನಿಖೆ ಇವತ್ತು ನೋಡಿ ಇಷ್ಟು ಚರ್ಚೆ ಆಗಿರುವಂತ ವಿಚಾರ. ಈಗ ತನಿಖೆ ಆಗ್ಬೇಕಾಗಿದೆ, ಇದು ಮುಂದಕ್ಕೆ ಹೋಗಿದೆ, ತನಿಖೆ ಆಗ್ಲಿ. ಆದರೆ ಇವ್ರ ನಿಜವಾದ ಉದ್ದೇಶಗಳು, ಒಳ್ಳೆ ಉದ್ದೇಶಗಳು, ಸದುದ್ದೇಶಗಳು ಇಲ್ಲ ಅನ್ನೋಂಥದ್ದು ಎಲ್ಲ ಒಂದ್ ಕಡೆ ಅನುಮಾನಗಳು ಎದ್ದು ಕಾಣ್ತಿರುವಂತದ್ದಿದೆ, ಅನುಮಾನಗಳು ಕಾಡ್ತಿರುವಂತದ್ದಿದೆ. ಆದ್ರೆ ಇವತ್ತು ಯಾಕೆಂದ್ರೆ ಅಮಾಯಕ ವ್ಯಕ್ತಿಗಳು ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅಂತ ಬೇರೆ ಬೇರೆಯವರೆಲ್ಲ ಈ ಆಪಾದನೆಗಳಿದೆಯಲ್ಲ, ಇದಕ್ಕೆಲ್ಲ ತೆರೆ ಎಳಿಬೇಕು ಅಂದ್ರೆ, ಸ್ಪಷ್ಟತೆ ಕೊಡಬೇಕು ಅಂದ್ರೆ, ಇವತ್ತೇನು ಆಪಾದನೆಗಳಾಗಿದೆ ಇದಕ್ಕೆ ಸ್ಪಷ್ಟತೆ ಕೊಡಬೇಕಂದ್ರೆ SIT ತನಿಖೆ ಆಗಲಿ, ಬಹಳ ಸ್ಪಷ್ಟವಾಗಿ ವರದಿ ಬರಲಿ, ತನಿಖೆ ಆಗಲಿ. ನೀವು ಹೇಳಿದಾಗೇನೆ ತನಿಖೆ ಆಗೋತಾನೆ ನಾವೇ ಒಂದು ಹೊಸ ಇನ್ವೆಸ್ಟಿಗೇಷನ್ ಹೇಳೋದು ಸರಿ ಇರಲ್ಲ. ಹಾಗಾಗಿ ಇನ್ವೆಸ್ಟಿಗೇಷನ್ ಆಗಲಿ. ಆದ್ರೆ SIT ತನಿಖೆ ಆಗ್ಲಿ, ಆದ್ರೆ ಏನೂ ಕೂಡ ಯಾರ್ದು ತಪ್ಪು, ಈಗೇನು ಆರೋಪ ಬರ್ತಿದೆ ಅವ್ರು ಯಾರು ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಇದನ್ನ ಗಮನಿಸಿದಾಗ ಜನರ ಮನಸ್ಸಿನಲ್ಲಿ ಅನುಮಾನ ಬರಲ್ವಾ? ಬಿಜೆಪಿ ಹೆಂಗೆ, ಅದರಲ್ಲೂ ಯಡಿಯೂರಪ್ಪನವರಂತ ಹಿರಿಯರು ಈಗಲೇ ಜಡ್ಜ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರಲ್ವಾ? ನಾವು ನೋಡಿ, ಸರ್ಕಾರದಲ್ಲಿದ್ದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನೋಡಿ, ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಹಾಕಿರೋದ್ನೇನು ಅಂದ್ರೆ, ಈವನ್ ತನಿಖೆ ನಾವು ಸರ್ಕಾರದಲ್ಲಿರೋರಲ್ಲ ಸ್ಮಿತಾ ಅವರೇ, ನಾವು ಪ್ರತಿಪಕ್ಷದಲ್ಲಿ ಇರುವಂತರು. ಆ ನಂಬಿಕೆ ಏನಿತ್ತು, ಒಂದು ಪುಣ್ಯ ಸ್ಥಳದಲ್ಲಿ ಇರುವಂತ ಧರ್ಮಾಧಿಕಾರಿಗಳ ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಮೇಲೆ ಆಪಾದನೆ ಮಾಡ್ತಿರುವಂತ ನಂಬಿಕೆನಲ್ಲಿ ಹಿರಿಯರಾಗಿರುವಂತ ಯಡಿಯೂರಪ್ಪನವರು ಅಂತ ತಪ್ಪು ಅವರುಗಳಿಂದ ಆಗಿರಲ್ಲ ಅನ್ನೋಂತ ಭಾವನೆನಲ್ಲಿ ಹೇಳಿದ್ದಾರೆ ಹೊರತು, ತನಿಖೆ ಮಾಡ್ತಿರೋದು ಇವತ್ತು ಸರ್ಕಾರ, ಅಧಿಕಾರದಲ್ಲಿರೋರು. ಇವರು ರಾಮೇಶ್ವರಂ ಕೆಫೆನಲ್ಲಿ ಆದಾಗ ಬಾಂಬ್ ಬ್ಲಾಸ್ಟ್ ಆಗಿದಾಗ ಏನ್ ಹೇಳಿದ್ರು, ಅವರಲ್ಲಿರುವಂತ ಬಿಸ್ನೆಸ್ ರೈವಲರಿಗಳು ಅಲ್ಲೇನೋ ಇದಾಗಿಲ್ಲ ಅಂತದ್, ಯಾರು ಭಯೋತ್ಪಾದಕರಲ್ಲ, ಅವ್ರೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ರು ಯಾರು? ಇದೇ ಸರ್ಕಾರದವರು. ಇದೇ ಕುಕ್ಕರ್ ಬಾಂಬ್ ಹೇಳಿದಾಗ್ಲೂ ಏನ್ ಹೇಳೋರು, ನಮ್ಮ ಬ್ರದರ್ಸ್ಗಳು ಅಂತ ಹೇಳೋರು. ಈ ರೀತಿ ಆಪಾದನೆಗಳನ್ನ ಮುಚ್ಚಾಕೊಳ್ಳುವಂಥದ್ದು ಸರ್ಕಾರದಲ್ಲಿರುವಂತಹ ಗೃಹ ಸಚಿವರುಗಳಿಂದ ಹಿಡಿದು, ಎಲ್ಲಿ ಟಾಯ್ಲೆಟ್ ನಲ್ಲಿ ಪುತ್ತೂರಿನಲ್ಲಿ, ಇನ್ನೊಂದು ಕಡೆ ಅಲ್ಲಿ ಟಾಯ್ಲೆಟ್ ರೆಕಾರ್ಡಿಂಗ್, ಇನ್ನೊಂದು ಒಂದೇ ಅಲ್ಲರಿ, 106 ಕೇಸು. ಯಾರು ಕೊಲೆಗಳಾದಾಗ, ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ್ಲೂ ಇದೇ ಹೇಳೋರು. ಎಲ್ಲ ಪೊಲೀಸ್ ಸ್ಟೇಷನ್ ಸುಟ್ಟಾದಾಗ್ಲೂ ಇದೇ ಸರ್ಕಾರದವರು ಇವ್ರನ್ನ ಮುಚ್ಚಾಕುವಂತ ಕೆಲಸಗಳು ಮಾಡೋವಂಥವ್ರು. ನಾವು ಇವೀಗಲ್ಲ, ನಾವು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಕಾನೂನಿಗಾಗಿ ತಲೆ ತಗ್ಸುವಂತವ್ರು, ಗೌರವಿಸುವಂತವ್ರು. ಯಾರೇ ಇರಲಿ, ಏನೇ ಇರಲಿ, ಲಾ ಆಫ್ ದ ಲ್ಯಾಂಡ್ ಇಸ್ ಎಬೋ ಎವ್ರಿಬಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವೇನು ಸರ್ಕಾರದಲ್ಲಿ ಇರೋರಲ್ಲ. ಆದ್ರೆ ಇವ್ರು ಸರ್ಕಾರದಲ್ಲಿದ್ದವರು, ಇವರೇ ಜಡ್ಜ್ಮೆಂಟ್ ತನಿಖೆ ಆಗೋ ಮುಂಚೆನೆ ಹೇಳ್ತಿದ್ದವ್ರು ಯಾರು? ಇವರೇ. ನಿಮ್ಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು. ನೀವೇ ರಿಪ್ಲೈ ಮಾಡಿ ಅವ್ರ ಹೇಳಿಕೆಗಳನ್ನ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಇವ್ರ ಹೇಳಿಕೆಗಳನ್ನ ದಯವಿಟ್ಟು ನೀವು ಪ್ಲೇ ಮಾಡಿ. ನೀವು ಹೇಳೋದಕ್ಕಿಂತ ಅವ್ರ ಸ್ಟೇಟ್ಮೆಂಟ್ಗಳು ಪ್ಲೇ ಮಾಡಿ. ನಮ್ಮಲ್ಲಿ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ನಾವು ಯಾವತ್ತಿಂತ ಹೇಳಿಕೆ ಕೊಟ್ಟಿದ್ರೆ ನೀವು ಹೇಳಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮಾತುಗಳು. ಬಿಜೆಪಿ ಪಕ್ಷಕ್ಕಾಗಲಿ, ವೈಯಕ್ತಿಕವಾಗಿ ತಮಗಾಗಲಿ SIT ತನಿಖೆ ಬಗ್ಗೆ ಆಕ್ಷೇಪವೇ ಇಲ್ಲ. ಆದರೆ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನ ಇದೆ. ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಕರಣಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಿದ್ದಾರೆ? ತಮ್ಮ ಇತರೆ ಹುಳುಕುಗಳನ್ನ ಮುಚ್ಚಾಕೊಳ್ಳೋ ಪ್ರಯತ್ನ ಏನಾದ್ರೂ ಸರ್ಕಾರ ಮಾಡ್ತಿದ್ಯಾ? ಹಾಗೆ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಇದೆ. ಈ ವಿಚಾರದಲ್ಲೂ ಕೂಡ ಅಂಥದ್ದೇ ನಿಲುವೇನಾದ್ರೂ ಸರ್ಕಾರ ತಾಳೋ ಪ್ರಯತ್ನ ಮಾಡ್ತಿದ್ಯಾ? ಇದ್ರ ಬಗ್ಗೆ ಆಕ್ಷೇಪಗಳಿದೆಯೇ ಹೊರತು SIT ತನಿಖೆಗಾಗ್ಲಿ, ಅದರ ಮೇಲ್ವಿಚಾರಣೆಗಾಗ್ಲಿ ಯಾವುದೇ ರೀತಿ ಆಕ್ಷೇಪ ಬಿಜೆಪಿ ಪಕ್ಷಕ್ಕೆ ಇಲ್ಲ ಅನ್ನೋದು ಹಾಲಿ ಶಾಸಕರು, ಮಾಜಿ DCM ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಅಭಿಪ್ರಾಯ.